ಈ ಥರ ಕಣ್ಣೀರು ಹಾಕೋದ್ರಿಂದ ಏನೂ ಆಗಲ್ಲ ಮಗಳ, ಏನೂ ಆಗಲ್ಲ. ಏನೇ ಇದ್ರೂ ಎದುರಿಸಿ ನಿಲ್ಲಬೇಕು. ನಾವು ಧೈರ್ಯದಿಂದ ಮುನ್ನುಗ್ಗಬೇಕು. ಹಂಗೆ ಯಾವುದೂ ಆಗ್ತತೆ ಅಂದ್ರೆ ಯಾವುದೂ ಆಗೋಕ್ಕಿಲ್ಲ, ಯಾವುದೂ ಆಗಂಗಿಲ್ಲ. ಈಗ ನೀನು ಅಂದ್ಕೊಂಡಿರ್ಬೋದು ಇಲ್ಲಿ ನೀನು ಅಂದ್ಕೊಂಡಂಗೆ ಎಲ್ಲ ನಡೀತದ ಅಂತ. ಆದ್ರೆ ನೀನು ಅಂದ್ಕೊಂಡಂಗೆ ಯಾವುದೂ ನಡೆಯಾಕತ್ತಿದ್ದೇ ಇಲ್ಲ. ನೀನೇನು ಅಂದ್ಕೊಂಡು ಅವನ್ನ ಕೊಲ್ಲಬೇಕು, ಅವನ್ನ ಹಿಡಿಕೊಡ್ಬೇಕು ಅಂತ. ಆದ್ರೆ ಅಲ್ಲೇನಾಯ್ತು, ಸಾವು ಬದುಕಿನ ಮಧ್ಯೆ ಹೋರಾಡು ಹಂಗಾತು. ಯಾವುದು ನಾವು ಅಂದ್ಕೊಂಡಂಗೆ ಆಗದಿರಂಗಿಲ್ಲ. ಅಂದ್ಕೊಂಡಂಗೆ ಒಂದೊಂದು ಕಡೆ ಆಗೂ ಆಗ್ತದೆ. ಆದರೆ ನಾವು ಧೈರ್ಯದಿಂದ ನಿಂದಿರಬೇಕು, ಮುಂದೆ ನಡಿಬೇಕು, ಅಂದರೆ ಎಲ್ಲ ಆಗ್ತದೆ. ನಾವು ಸುಮ್ಮನೆ ಹಂಗೆ ಆಗ್ತದ ಅಂತ ಕುಂತ್ರೆ ಯಾವುದೂ ಆಗಲ್ಲ. ನಾವು ಹೆಜ್ಜೆ ಕಿತ್ತು ಮುಂದಿಡಬೇಕು. ಈಗ ನೀನು ಏನು ಮಾಡಬೇಕು ಅನ್ನೋದು ನಿನಗೆ ಅರ್ಥ ಆಗತ್ತದ ಅಕ್ಕ? ನೀನು ಏನು ಹೇಳತ್ತಿ ನನಗೊಂದು ಅರ್ಥ ಆಗ್ಬಾರ್ದು. ನೀನು ಆಗಬೇಕು ಆಗಬಾರ್ದು ಮಾಡಬೇಕು ಅನ್ನೋತಿದೆ ಅಷ್ಟೇ ಗೊತ್ತು ಹೊರತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗತ್ತಿಲ್ಲ. ಜೀವನದಾಗ ಕಷ್ಟ ಬರ್ತದೆ ಅನ್ನೋದು ಗೊತ್ತಿತ್ತು, ಆದರೆ ಇಂಥ ಬಾರಿ ಕಷ್ಟ ಬರ್ತದಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ಈಗ ಲತ್ತಿ ದವಾಖಾನ್ಯಾಗ ಸಾವು ಬದುಕಿನ ಮತ್ತೆ ಹೋರಾಡಕತ್ತಾಳ. ಈಗ ನಾನು ಏನು ಮಾಡಲಿ? ಡಾಕ್ಟ್ರುಗಳು ನೋಡಿದ್ರೆ ಉಳ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ದೇವ್ರ ಕಡೆನೂ ಹೋಗಿ ಬಡ್ಕೊಡ್ರಿ ಅಂತ ಹೇಳಿದ್ರು. ನನಗೆ ಗೊತ್ತಿರೋದು ಈ ತಾಯಿ ಒಬ್ಬಾಕಿ. ಈ ತಾಯಿ ಬಿಟ್ಟರೆ ನನಗೆ ಯಾರೂ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ತಿಳಿದಿರೋದು ಈ ದೇವಿನ ನನಗೆ ಶಕ್ತಿ ಏನನ್ನೋದು ನನಗೆ ಗೊತ್ತು. ಆದರೆ ಆ ದೇವಿನ ಕೈ ಕಟ್ಕೊಂಡು ಕುಂತ್ಬಿಟ್ರೆ ಭೂಮಿ ಮೇಲೆ ಹೇಗೆ ಬದುಕಿರೋಕ್ಕಾಗುತ್ತೆ? ಹೌದು, ದೇವರು ಹೇಳಿದ ಮೇಲೆ ಮಾಡಬೇಕಲ್ಲ. ಆದರೆ ಮತ್ತೆ ಯಾಕಿದೆಲ್ಲ ಬಾಡಿಗೆ ಕಟ್ಟು, ಅದು ಕಟ್ಟು, ಇದು ಕಟ್ಟು ಯಾಕೆ ಬರ್ತದೆ ನಡಕ? ಬರಬಾರ್ದು. ದೇವ್ರು ಹೇಳಿದಾದ್ಮೇಲೆ ಅಲ್ಲೇ ಇರೋಂಗೆ ಮಾಡ್ತಾರಂದ್ಮೇಲೆ ನಾವು ಇದ್ದ ಜಾಗದಾಗ ನಾವು ಇರುವಂಗೆ ಮಾಡಬೇಕು. ಅದನ್ನು ಬಿಟ್ಟು ಎಲ್ಲರೂ ಕೂಡಿ ಯಾಕೆ ನನಗೆ ಹಿಂಗೆ ತ್ರಾಸು ಕೊಡಾಕತ್ತಾರಕ್ಕ? ಯಾಕೆ ಕೊಡಾಕತ್ತಾರ? ಯಾರ ಮುಂದೆ ಹೇಳಿ ಹಳ್ಳಿ ಸಾಯ್ಲಿ? ಇಲ್ಲ ಇದು ನನಗೆ ತಡ್ಕೊಳಕ್ಕಾಗಲ್ದು. ಏನು ಮಾಡ್ಬೇಕಂತ ತಿಳಿಬಲ್ದು. ಸಾಕಾಗಿ ಹೋಗ್ಯದ. ಮಾತಾಡಬೇಡ. ನೀನೇನಾದರೂ ಅಂದ್ರೆ ಇದು ಸರಿ ಬರಬೇಡ ಅಂದ್ರೆ ನಾವು ಏನು ಮಾಡ್ಬೇಕು? ಬರಬೇಡ ಅಂದ್ರೆ ಸಾಯ್ಬೇಕು ಅನ್ನೋದು ಒಂದೇ. ಮದುವೆ ಮಾಡಿಸಿರೋದು ಈ ದೇವ್ರ, ಸರಿ ಮಾಡಬೇಕಾಗಿರೋದು ಈ ದೇವ್ರ. ಅಂಥವ್ರ ಮನೆಗೆ ನಾನು ಯಾಕೆ ಕೊಡ್ಬೇಕು? ಕಷ್ಟನೋ ಸುಖನೋ ಇಷ್ಟಪಟ್ಟವನ ಜೊತೆ ಜೀವನ ಮಾಡ್ತಿದ್ನಿ. ಆದ್ರೆ ಈ ದೇವ್ರು ಯಾಕೆ ಹಿಂಗೆ ಮಾಡ್ಬೇಕು? ಬೇಡ ಅಂದರು ಮದುವೆ ಮಾಡಿಸಿದ್ಮೇಲೆ ಈಗ ನೋಡಿದ್ರೆ ತವ್ರ ಮನೆಗೂ ಹೋಗಿ ಕುಂದ್ರಕ್ಕಾಗಂಗಿಲ್ಲ, ಈ ಕಡೆ ಇಲ್ಲೂ ಇರೋಕ್ಕಾಗತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಮುದುಕಿಗೆ ಮಾತ್ರ ಬಿಡುಗಡೆ ಕೊಡ್ಬೇಕು. ಆ ರೀತಿ ಮಾಡಿಬಿಟ್ಟಾರೀಗ, ಆ ರೀತಿ ಅಂದ್ಕೊಂಡ್ಬಿಟ್ಟಾರ. ನಾವು ಬೇಕಿದ್ರೆ ದುಡ್ಡು ಸಾಕ್ತವು, ನೀನು ಬಿಟ್ಟು ಹೋಗ್ಬೇಕಿತ್ತು ಅಂತೇಳಿ. ಅಂದ್ರೆ ಮದುವೆ ಆಗಿರೋದು ಬಿಟ್ಟು ಹೋಗಕ್ಕೆ, ಆ ದೇವ್ರು ಮದುವೆ ಮಾಡಿರೋದು ಬಿಟ್ಟು ಹೋಗಕ್ಕೆ. ಸತ್ರ ಒಬ್ಬಕ್ಕೆ ಸಾಯಂಗಿಲ್ಲ, ಜೊತೆಗೆ ಅವನು ಕರ್ಕೊಂಡ ಸಾಯ್ತಾನೆ. ಒಬ್ಬಕ್ಕೆ ಸತ್ತ ಏನು ಮಾಡಲಿ? ವಿಷ ಹಾಕಿ ಅಷ್ಟೂರನ್ನ ಸಾಯಿಸಿ ನಾನು ಸಾಯ್ತಾನೆ. ನಾ ಒಬ್ಬಕ್ಕೆ ಸತ್ಬಿಟ್ರೆ ಅವ್ರು ನೆಮ್ಮದಿಯಾಗಿ ಆರಾಮಾಗಿ 2 ದಿನ ಆತ ತಮ್ಮ ಕೆಲಸ ತಾವು ಮಾಡ್ಕೊತ ನೆಮ್ಮದಿಯಾಗಿರ್ತಾರೆ, ಕಿರಿಕಿರಿ ತಪ್ಪಂತ ಹೇಳಿ. ಹೌದಲ್ಲ? ನೋಡು, ನಿನ್ನ ತೆಲಿಗೆ ಬಂತೇ ಇಲ್ಲ. ನೀನು ಸತ್ರ ಅವರು ನೆಮ್ಮದಿಯಾಗಿರ್ತಾರೆ ಅನ್ನೋದು ನಿನ್ನ ತೆಲಿಗೆ ಬಂತಾ ಇಲ್ಲ. ಅದನ್ನ ಹೇಳೋದು, ಯಾವಾಗಲೂ ಸಾಯೋ ನಿರ್ಧಾರ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಇದು ಯಾಕೆ ಬರ್ತೈತಿ ನಿಮ್ಮ ತಲೆಯಾಗ? ಯಾಕಂದ್ರೆ ಏನು ಹೇಳಿ ಅಕ್ಕ, ಏನು ಹೇಳಿ? ದೇವರನ್ನ ಈ ರೀತಿ ಅಂದ್ಬಿಟ್ರೆ ಮದುವೆ ಮಾಡಿಸಿದ್ಮೇಲೆ ಏನಾದರೂ ಒಂದು ಸಹಾಯ ಮಾಡಬೇಕಲ್ಲ, ನೆಮ್ಮದಿಯಾಗಿರಕ್ಕೆ ಬಿಡಬೇಕಲ್ಲ ದೇವರು. ಯಾಕೆ ಬಿಡ್ತಾ ಇಲ್ಲ? ಯಾಕೆ ಕಷ್ಟದಾಗ ಹೋಗಂತಾನೆ ಬರೇ, ಯಾಕೆ ಕಷ್ಟ ಜೀವನನ ಮಾಡಂತಾನೆ ಬರೇ? ನನಗಾಗತ್ತಿಲ್ಲ. ನನಗೆ ಈ ಜೀವನ ಬೇಡ ಅಂತ ಅನ್ಸಾತಿ. ನನಗೆ ಇಲ್ಲಿ ಇರೋಕ್ಕಾಗತ್ತಿಲ್ಲ, ಬದುಕಿರಬಾರ್ದು ಅಂತ ಅನ್ಸಾತಿ. ಸತ್ರ ಒಬ್ಬಾಕೆ ಸಾಯ್ಬಾರ್ದು ಅಂತ ಅನ್ಸಾತಿ. ಸತ್ರ ಅಷ್ಟೂರ್ಗೂ ವಿಷ ಹಾಕಿ ಕೊಂದು ಸಾಯ್ಬೇಕು. ಒಬ್ಬರ ಸಾಯ್ಬಾರ್ದು, ಅಷ್ಟೂರ್ನು ಕರ್ಕೊಂಡು ಸಾಯ್ಬೇಕು ಅನ್ನೋದು ಇವಾಗ ಗೊತ್ತಾಯ್ತು. ನಾನು ಸತ್ರ ಅವ್ರು ಆರಾಮಾಗಿರ್ತಾರಲ್ಲ, ಅವ್ರು ಆರಾಮಾಗಿರಾಕ ನಾನು ಯಾಕೆ ಬಿಡಲಿ? ಬಿಡೋ ಮಗಳ ಅಲ್ಲ ನಾನು. ನೀವು ಮಾತಾಡೋದು ಪ್ರತಿಯೊಂದು ಆ ದೇವ್ರಿಗೆ ಕೇಳಿಸ್ತಾ ಇರ್ತದೆ. ಆ ದೇವರು ಕೇಳಿಸ್ಕೊತಾ ಇರ್ತಾನೆ, ಆದರೆ ಏನು ಮಾತಾಡಲ್ಲ ಅಷ್ಟೆ. ಕಷ್ಟ ಅಂತ ಬಂದಾಗ ದೇವ್ರ ಹತ್ರನ. ಆದ್ರೆ ದೇವರೇ ಕೈ ಹಿಡಿದಿದ್ರೆ ಇನ್ನು ಎಲ್ಲಿಗೆ ಹೋಗ್ಬೇಕು? ಎಲ್ಲೂ ಬರಬೇಡ ಅಂದ್ರೆ ಸಾಯೋದು ಬಿಟ್ರೆ ಇನ್ನೇನು ಇರ್ತತಿ?
ನೀನೇ ಹೇಳು, ಮದುವೆ ಮಾಡಿಸಿ ನನ್ನ ಜೀವನ ಹಾಳಾಗಲಿ ಅಂತ ಹಿಂಗೆ ಮಾಡಿದ್ದ? ನಾನು ಮಾಡಿದ್ದ ಗೊತ್ತಿಲ್ಲ. ಆ ದೇವ್ರು ನಿಜವಾಗ್ಲೂ ಇರೋದ ನಿಜ ಆದ್ರೆ ಇಲ್ಲ ನಾನು ಸಾಯ್ಬೇಕು, ಇಲ್ಲ ಅವ್ರು ಸಾಯ್ಬೇಕು, ಈ ಥರ ಆಗಲೇಬೇಕು. ಹಿಂದಿಂದ ಕೆಟ್ಟದನ್ನ ಬಯಸೋರ ಬದುಕೇಬಾರ್ದು. ಅವ್ರು ನಮಗೆ ಮಾಡೋದು ಬೇಡ. ನೋಡು, ಸಾಯಿಸೋರು ಎಷ್ಟು ಚೆನ್ನಾಗಿದ್ರು ಕಾಯೋಕ್ಕಂತ ತಾಯಿ ಒಬ್ಬಕ್ಕೆ ಇದ್ದೇ ಇರ್ತಾಳೆ. ನಿನ್ನನ್ನು ಕಾಪಾಡ್ತಾಳೆ. ನೀನು ಅಂದ್ಕೊಂಡಿರೋ ಹಂಗೆ ಎಲ್ಲ ಆಗ್ತತಿ. ನೀನೇನು ಚಿಂತೆ ಮಾಡಬೇಡ. ನಿಮ್ಮ ಅತ್ತೆ ಉಳಿತಾಳ. ನಿಮ್ಮ ಅತ್ತಿನ ಉಳಿಯೋ ಥರ ಆ ತಾಯಿ ಮಾಡ್ತಾಳೆ. ಆ ತಾಯಿ ಆಶೀರ್ವಾದ ನಿನ್ನ ಮೇಲೆ ಸದಾ ಇರ್ತತಿ. ನೀನಿನ್ನೂ ಹೋಗ್ಬಾ. ಸುಮ್ಮನೆ ನೀನು ಅದು ಇದು ಯೋಚನೆ ಮಾಡ್ತಾ ಕೂರಬೇಡ. ನಿನ್ನ ಜೀವನದಾಗ ಆ ದೇವಿ ಅನುಗ್ರಹ ಐತಿ. ಆ ದೇವಿ ಅನುಗ್ರಹ ಇರುವಾಗ ನೀನು ನೆಮ್ಮದಿ ಆಗಿರ್ಬೇಕು. ಅದ್ರ ಬಿಟ್ಟು ನೋಡು, ಯಾರನ್ನ ದೇವ್ರು ನಂಬ್ತಾರಲ್ಲ ಅವ್ರಿಗೆ ಕಷ್ಟಗಳು ಜಾಸ್ತಿ ಇರ್ತಾವೆ. ಅದ ಯಾರನ್ನ ದೇವ್ರು ನಮ್ದು ಆರಾಮಾಗಿರ್ತೀನಿ ಅಂತಾರಲ್ಲ ಅವರು ಆರಾಮಾಗ ಇರ್ತಾರೆ. ಈಗ ನೀನು ನನ್ನನ್ನು ನಂಬಿದಿ, ನಿನ್ನ ಕಷ್ಟಗಳು ಜಾಸ್ತಿ ಅದಾವ. ಬಗೆಹರ್ಸಕ್ಕಂತ ನಾನು ಆ ದೇವಿ ನಿನ್ನ ಜೊತೆಗದಾಳ. ಏನಂದಕ್ಕ ನೀನು ನನ್ನ ಜೊತೆಗದಾನ? ಏನು ಅಂದಿಲ್ಲ. ಅಯ್ಯೋ, ದೇವಿ ನಿನ್ನ ಜೊತೆಗದ ಅನ್ನೋದು ಬಿಟ್ಟು ನಾನು ನಿನ್ನ ಜೊತೆಗದಾನಂತ ಅನ್ನಿ ಬಾಯಿ ತಪ್ಪಿ ಬಂತು. ಈಗ ಇದನ್ನು ಹೋಗಿ ಕುಂಕುಮ ತೊಗೊಂಡೋಗಿ ನಿಮ್ಮ ಅತ್ತೆಗೆ ಹಚ್ಚು. ನಿಮ್ಮ ಅತ್ತೆ ಆರಾಮಾಗ್ತಾಳೆ. ಏನೂ ಯೋಚನೆ ಮಾಡಬೇಡ. ಅವರು ಯಾವುದೇ ಕಾಯಿಲೆ ಇಲ್ಲ, ಏನೂ ತೊಂದರೆ ಇಲ್ಲ, ಬದುಕಿ ಬರ್ತಾರೆ. ನೋಡು, ನೀವು ಅಂದ್ಕೊಂಡಿರೋದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ದೇವಿ ಮಾತ್ರ ನಿಮ್ಮ ಕೈ ಬಿಡಲ್ಲ. ಅಂದ್ರೆ ತಪ್ಪು ಮಾಡೋರು, ಸಾಯಿಸೋರು, ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕೋರು ಎಲ್ಲ ಮುಂದೆ ಹೋಗ್ತಾ ಇರ್ಬೇಕು. ಅವರೆಲ್ಲ ನೆಮ್ಮದಿಯಾಗಿ ಆರಾಮಾಗಿರ್ಬೇಕು. ಆದರೆ ನಾವು ದೇವ್ರನ್ನ ನಂಬಿ ನಡ್ಕೊಳ್ಳೋರು ಹಿಂಗೆ ಕಷ್ಟದಾಗ ಇರ್ಬೇಕಾ? ನಮ್ಮ ತಾಯಿ ಹುಟ್ಟಿದಾಗಿಂದನೂ ಕಷ್ಟನೇ ಪಡ್ಕೊತ ಬಂದ್ಲು. ಗಂಡ ಮನೇಲೂ ಕಷ್ಟನೇ ಪಡ್ಕೊತ ಬಂದ್ಲು. ಅವ್ಳಿಗೆ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಅತ್ತೆಗೆ ಇವಾಗೂ ಕಾಟನ ತಪ್ಪಿಲ್ಲ. ಅವ್ರ ಅತ್ತೆ ಇನ್ನೂ ಕಾಟ ಕೊಡ್ತಾರೆ. ಅಷ್ಟೆಲ್ಲ ಕಾಟ ಅನುಭವಿಸಿದ್ರು ಈಗಾದರೂ ನೆಮ್ಮದಿಯಾಗಿರ್ತಾನಂತಂದ್ರೆ ಮಕ್ಕಳು ಅಂತಂದ್ರು ಸುಸ್ತರಿಂದ ಕಿರಿಕಿರಿ ಆಗದ. ಅಂದ್ರೆ ಒಳ್ಳೆಯವ್ರಿಗೆ ಯಾವಾಗಲೂ ಈ ರೀತಿ ಕಷ್ಟ ಕೊಟ್ಟ ನೋಡೋದ? ಅದ ಒಳ್ಳೆಯವ್ರನ್ನ ಕರ್ಕೋತೀಯ, ಕೆಟ್ಟದವ್ರನ್ನ ಕರ್ಕೋತೀಯ ನೀನು ಈ ಭೂಮಿ ಮೇಲೆ ಇರೋಕೆ? ಅವ್ರು ಪಾಪ ಮಾಡಿದಾರಲ್ಲ, ಅವ್ರ ಪಾಪದ ಕೂಡ ತುಂಬಿ ತುಳುಕುವರೆಗೂ ಅವರು ಇಲ್ಲೇ ಇರೋ ಹಂಗೆ ಮಾಡ್ತಿದ್ಯಾ? ಬೇಡ, ಅವ್ರು ಇಲ್ಲಿರಬಾರ್ದು. ಅವ್ರನ್ನ ಕರ್ಕೊಂಡ್ಬಿಡು ತಾಯಿ, ಅವ್ರನ್ನ ಕರ್ಕೊಂಡ್ಬಿಡು. ಅವ್ರನ್ನ ಕರ್ಕೊಂಡ್ರೆ ಇರೋದ್ರದಲ್ಲಿ ನಾವು ಆರಾಮಾಗಿ ಇರ್ತೇವೆ. ಬೇಡ, ಅವ್ರ ಹತ್ರ ನಮ್ಗೆ ನೆಮ್ಮದಿ ಇಲ್ಲ. ಅವ್ರು ಇರಬಾರ್ದು. ನಿನಗೆ ನಾ ಹೇಳೋದು ಅರ್ಥ ಆಗತ್ತದ ಇಲ್ಲ? ಈಗ ನೀನು ಇಲ್ಲಿಂದ ಹೋಗು. ನಾನಿನ್ನ ಬರ್ತೇನೆ, ನನಗೂ ಟೈಮ್ ಆಗ್ಯದ. ನೀನು ಹೋಗು. ಇದನ್ನು ತೊಗೊಂಡೋಗಿ ಹಚ್ಚು. ತಾಡಿ, ಕುಂಕುಮ ತಂದ ಕೊಡ್ತೇನೆ. ತಗೋ, ಈ ಕುಂಕುಮ ತೊಗೊಂಡೋಗಿ ನಿಮ್ಮ ಅತ್ತೆ ಹಚ್ಚು. ನಿಮ್ಮ ಅತ್ತೆ ಮೊದಲಿನ ಥರ ಆರಾಮಾಗಿರ್ತಾರೆ. ಏನೂ ಯೋಚನೆ ಮಾಡಬೇಡ, ಏನೂ ಚಿಂತೆ ಮಾಡೋಕ್ಕೆ ಹೋಗಬೇಡ, ಸರಿನಾ? ಆಯಿತು ತಾಯಿ. ನೀನು ಈಗ ನನಗೆ ದೇವ್ರಿದ್ದಂಗೆ ಕಾಣಕತ್ತಿದ್ದಿ. ನನ್ನ ಪಾಲಿಗೆ ಇವತ್ತು ನೀನು ದೇವ್ರು ಬಂದಂಗೆ ಬಂದಿದ್ದಿ. ಇದನ್ನು ಹೋಗಿ ನನ್ನ ಮತ್ತಿಗೆ ಹಚ್ತಾನೆ. ನಮ್ಮ ಅತ್ತೆ ಆರಾಮಾಗಿ ಮೊದಲಿನ ಥರ ಆದ್ರೆ ನಂಗಷ್ಟೇ ಸಾಕು. ಎಲ್ಲ ಒಳ್ಳೇದಾಗ್ತದ. ಆ ದೇವಿ ನಿನ್ನ ಜೊತೆಗಿರುವಾಗ ನೀನು ಯಾಕೆ ಯೋಚನೆ ಮಾಡ್ತೀನಿ ಮಗಳ? ತಗೋ, ಹೋಗಿ ಬಾ. ಸರಿ ಅಕ್ಕ, ಆ ದೇವಿ ನನ್ನ ಜೊತೆಗದ ಅಂದ್ಕೊಂಡ ನಾನು ಈ ಕುಂಕುಮ ತೊಗೊಂಡು ಹೋಗಿ ನಮ್ಮತ್ತೆ ಹಣೆಗೆ ಇಡ್ತಾನೆ. ನಮ್ಮತ್ತೆ ಹುಷಾರಾದ್ರೆ ಅಷ್ಟೇ ಸಾಕು ನನಗೆ. ಸರಿ ಅಕ್ಕ, ನಾನಿನ್ನು ಹೋಗಿ ಬರ್ತೇನೆ. ನಿಮ್ಮಿಂದ ತುಂಬ ಉಪಕಾರ ಆಯ್ತು. ನನ್ನ ಕಷ್ಟ ಕೇಳಕ್ಕಂತ ನೀವು ಒಬ್ಬರು ಸಿಕ್ಕ್ರಿ. ನೀವಿಲ್ಲ ಅಂದಿದ್ರೆ ನಾನು ಯಾರಿಗೆ ಹೇಳಬೇಕಾಗಿತ್ತು? ಆ ದೇವ್ರ ಮುಂದೆ ಹೇಳತ್ತಿದ್ನಿ. ಆ ದೇವ್ರು ಬಂದ ನನಗೆ ಸಹಾಯ ಮಾಡಿದ್ರಿ. ನಾನಿನ್ನ ಹೋಗಿ ಬರ್ತೇನಕ್ಕ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ. ಸರಿ, ಹೋಗಿ ಬಾ ಮಗಳ, ಆರಾಮಾಗಿ ಹೋಗಿ ಬಾ. ಚಿಂತೆನೆಲ್ಲ ತೆಗೆದಾಕಿ ನೆಮ್ಮದಿಯಾಗಿರು. ಥ್ಯಾಂಕ್ಸ್ ಅಕ್ಕ. ನನ್ನ ತಾಯಿ ಪ್ರೀತಿನ ನನಗೆ ವಾಪಸ್ ಕೊಟ್ಬಿಟ್ಟು ನಿನ್ನ ಋಣ ನನಗೆ ತೀರ್ಸೋಕ್ಕಾಗಂಗಿಲ್ಲ. ನಾನು ಬರ್ತೇನೆ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರಿ ಅಂತ ಅಂದ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ, ಚಲೋ ಬರತ್ತಾವೇನ್ರಿ? ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ. ಮತ್ತು ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲೇ ಇದು ಕತೆ ಬರಾಕತ್ತೈತಿ. ಮತ್ತು UK ಕನ್ನಡ ಕಾರ್ಟೂನ್ ಸೀರಿಯಲ್ ಅದ್ರಾಗ ಹೋಗಿ ಅದನ್ನು ಕೂಡ ನೋಡಿರಿ. ಅದು ತುಂಬ ಚೆಂದ ಬರತೈತಿ. ಜೀವನದಾಗ ಕಷ್ಟ ನೋಡಿರೋಂಥ ಒಂದು ಹುಡುಗಿಯ ಕತೆ, ಅದನ್ನು ನೋಡಿರಿ, ಅದಕ್ಕೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವ್ಯೂಸ್ ಜಾಸ್ತಿ ಬಂದಟ್ಟು ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.